ಚಿತ್ರದುರ್ಗದಲ್ಲೂ ನಿಲ್ಲದ ವರುಣನ ರೌದ್ರ ನರ್ತನ. ಮಳೆ ಅಬ್ಬರಕ್ಕೆ ಬೆಳೆಗೆ ಹಾನಿಯಾಗಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಚಿತ್ರದುರ್ಗದಲ್ಲೂ ನಿಲ್ಲದ ವರುಣನ ರೌದ್ರ ನರ್ತನ. ಮಳೆ ಅಬ್ಬರಕ್ಕೆ ಬೆಳೆಗೆ ಹಾನಿಯಾಗಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮೆಕ್ಕೆಜೋಳ, ಈರುಳ್ಳಿ, ಶೇಂಗಾ ಸೇರಿ ಹಲವು ಬೆಳೆಗೆ ಹಾನಿಯಾಗಿದೆ. ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ರಾಜಣ್ಣ ಎಂಬುವರಿಗೆ ಸೇರಿದ 9 ಎಕರೆ ಈರುಳ್ಳಿ, ಮೆಕ್ಕೆಜೋಳ ನೀರು ಪಾಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಇದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಚಿತ್ರದುರ್ಗದಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ. ಈ ಮಳೆ ಹಿನ್ನೆಲೆ ಬೆಳೆಗೆ ಹಾನಿಯಾಗಿ ರೈತ ಕಂಗಾಲಾಗಿದ್ದಾರೆ. ರಾಜಣ್ಣ ಎಂಬುವರಿಗೆ ಸೇರಿದ 9 ಎಕರೆ ಜಮೀನಿನಲ್ಲಿ ಈರುಳ್ಳಿ, ಮೆಕ್ಕೆಜೋಳವನ್ನ ಬೆಳೆಯಲಾಗಿತ್ತು. ಭಾರಿ ಪ್ರಮಾಣದ ಮಳೆ ಬರ್ತಾ ಇರೋದ್ರಿಂದ ಮಳೆಗೆ ಕೊಚ್ಚಿ ಹೋಗಿದೆ. ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂತದನ್ನ ಗಮನಿಸ್ತಾ ಇರಬಹುದು. ರಕ್ಕಸ ಮಳೆಗೆ ತುಂಬಿ ಹರಿಯುತ್ತಿರುವ ಕೆರೆ ಕಟ್ಟೆಗಳು. ಮೊಳಕಾಲ್ಮೂರು ತಾಲೂಕಿನಲ್ಲಿರುವಂತಹ ಪಕೂರ್ತಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಪಕೂರ್ತಿ ಕೆರೆ. ಚಿನ್ನಹಗರಿ ಹಳ್ಳ ಭರ್ತಿಯಾಗಿದೆ. ದೊಡ್ಡೇರಿ ಗ್ರಾಮದ ಕೆರೆಕ್ಕೆ ನೀರು ಹರಿತಾ ಇದೆ. ಹಿರಿಯೂರಿನಲ್ಲೂ ಕೂಡ ಕಾಲೋನಿ ಮನೆಗಳಿಗೆ ನೆರೆ ನೀರು ನುಗ್ಗಿದೆ. ಈಗಾಗಲೇ ಅಪಾಯದ ಮಟ್ಟವನ್ನ ಮೀರಿ ಪಕೂರ್ತಿ ಕೆರೆ ಹರಿತಾ ಇದೆ. ಚಿನ್ನಹಗರಿ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗಿದೆ. ದೊಡ್ಡೇರಿ ಗ್ರಾಮದ ಕೆರೆಗೆ ನೀರು ಹರಿತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಪ್ರಮಾಣದ ನೀರು ಹರಿತಾ ಇದೆ ಅಂತ. ಇನ್ನು ಕೆಲವು ಮನೆಗಳಿಗೆ ನೀರು ನುಗ್ಗಿ ಅದನ್ನ ಹೊರಹಾಕಲು ಜನರು ಕೂಡ ಇದಕ್ಕಾಗಲೇ ಹರಸಾಹಸವನ್ನ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಹಳ್ಳ ಕೊಳ್ಳಗಳು ಯಾವ ರೀತಿ ತುಂಬಿ ಹರಿತಾ ಇದೆ ಅಂತ. ಆ ನೀರಿನಲ್ಲಿ ಕಾರು ಕೂಡ ಸಿಲುಕಿಕೊಂಡಿದೆ. ಅದನ್ನ ಹೊರತೆಗೆಯುವಲ್ಲಿ ಅಲ್ಲಿನ ಸ್ಥಳೀಯರು ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ.